ಯಾರಾಗ್ತಾರೆ ಕರ್ನಾಟಕ ಫಿಲ್ಮ್ ಚೇಂಬರ್ನ ಬಾಸ್ ಎನ್ನುವಂತಹ ಪ್ರಶ್ನೆ ಎತ್ತಿದೆ. ಇದೇ ತಿಂಗಳ 31ಕ್ಕೆ ಫಿಲ್ಮ್ ಚೇಂಬರ್ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಆ ಕುರ್ಚಿಯ ಮೇಲೆ ಕೂತ್ಕೊಳ್ತಾರೆ, ಯಾರ ಬಾಸ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 31ನೇ ತಾರೀಕು ಚುನಾವಣೆ ಇದೆ ಫಿಲ್ಮ್ ಚೇಂಬರ್ದು. ಯಾರಾಗ್ತಾರೆ ಹಾಗಾದರೆ ಹೊಸದಾಗಿ ಈ ಬಾರಿ ಫಿಲ್ಮ್ ಚೇಂಬರ್ನ ಬಾಸ್ ಅಧ್ಯಕ್ಷರು ಯಾರಾಗ್ತಾರೆ? ಅಧ್ಯಕ್ಷ ಸ್ಥಾನಕ್ಕೆ ನಟಿ ಜಯಮಾಲಾ ಬಾಮಾ ಹರೀಶ್ ನಡುವೆ ಪೈಪೋಟಿ ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕಾಗಿ ಇಬ್ಬರು ನಿಂತ್ಕೊಳ್ತಾ ಇದ್ದಾರೆ ಚುನಾವಣೆಗೆ. ಯಾರು ಗೆಲ್ತಾರೆ, ಬಾಮಾ ಹರೀಶು ಅಥವಾ ಜಯಮಾಲಾ? ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಂಗೇರಿದೆ ಚುನಾವಣಾ ಕಾವು. ಈಗ ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದಾರೆ ಮಾಜಿ ಸಚಿವ ಮುನಿರತ್ನ. ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲಿ ಮುನಿರತ್ನ ನಾಮಪತ್ರ ವಾಪಸನ್ನು ಪಡೆದುಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಸ್ಥಾನಕ್ಕೆ ಎಲೆಕ್ಷನ್ ನಡೀತಾ ಇದೆ 31ನೇ ತಾರೀಕು. ಅಧ್ಯಕ್ಷ ಸ್ಥಾನವನ್ನು ಪಡೆಯಲು ಕಸರತ್ತನ್ನು ಮಾಡ್ತಾ ಇದ್ದಾರೆ ಜಯಮಾಲಾ ಮತ್ತು ಬಾಮಾ ಹರೀಶ್ ಇಬ್ಬರು ಕೂಡ. ಫಿಲ್ಮ್ ಚೇಂಬರ್ ಎಲೆಕ್ಷನ್ ಚುನಾವಣಾ ಪ್ರಚಾರ ಕೂಡ ಜೋರಾಗಿ ನಡೀತಾ ಇದೆ. ಫಿಲ್ಮ್ ಚೇಂಬರ್ ಎಲೆಕ್ಷನ್ನಲ್ಲಿ ಗೆಲುವು ನನ್ನದೇ ಅಂತ ಹೇಳ್ತಾ ಇದ್ದಾರೆ ಬಾಮಾ ಹರೀಶ್. ನಾನೇ ಗೆಲ್ತೀನಿ ಅಂತ. ಹದಗೆಟ್ಟು ಹೋಗಿರುವಂತಹ ಫಿಲ್ಮ್ ಚೇಂಬರ್ ರೆಡಿ ಮಾಡಬೇಕು, ನಾವು ಅದಕ್ಕೆ ಸೂಕ್ತವಾಗಿ ಎಲ್ಲವನ್ನು ರೆಡಿ ಮಾಡ್ತೀವಿ, ಎಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತ ಬಾಮಾ ಹರೀಶ್ ಹೇಳ್ತಾ ಇದ್ದಾರೆ. ನಾನೇ ಗೆಲ್ತೀನಿ ಅಂತ ತುಂಬ ವಿಶ್ವಾಸದಿಂದ ಮಾತನಾಡ್ತಾ ಇದ್ದಾರೆ ಬಾಮಾ ಹರೀಶ್. ಇತ್ತೀಚೆಗೆ ಅವರದ್ದೇ ಆದಂತಹ ಒಂದು ಆಡಿಯೋ ಕಂಪನಿಯನ್ನು ಕೂಡ ಅನೌನ್ಸ್ ಮಾಡಿದರು ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ಸುದೀಪ್ ಕೂಡ ಬಂದಿದ್ರು, ಅವರೇ ಅದನ್ನು ಲಾಂಚ್ ಮಾಡಿದ್ದು. ಅವ್ರಿಗೆ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಈ ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲಿ ನಾನೇ ಗೆಲ್ತೀನಿ ಅಂತ ಹೇಳ್ತಾರೆ. ಇನ್ನು ಜಯಮಾಲಾ ಅವರೇನಿದ್ದಾರೆ, ಅವರು ಕೂಡ ಸ್ಪರ್ಧಿ ಆಗಿದ್ದಾರೆ. ಇನ್ನು ಮುನಿರತ್ನ ಅವರು ತಾವು ಸಲ್ಲಿಸಿದಂತಹ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರಂತೆ. ಯಾವ ಕಾರಣಕ್ಕೆ ಅಂತ ಇನ್ನು ಗೊತ್ತಾಗಿಲ್ಲ. ಯಾರಾದರೂ ಬಂದು ಮನವಿ ಮಾಡಿರ್ಬೋದು, ಎರಡು ಕಡೆ ಏನು ಅಭ್ಯರ್ಥಿ ಇದ್ದಾರೆ ಇವರು, ಇಲ್ಲ ನೀವು ಹಿಂದೆ ಬಂದುಬಿಡಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಕೇಳ್ಕೊಂಡಿರ್ಬೋದು. ಅಥವಾ ಅವರೇ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಹಿಂದಕ್ಕೆ ತೆಗೆದುಕೊಂಡಿರ್ಬೋದು. ಆದರೆ ಈ ಬಾರಿ ಯಾರಾಗ್ತಾರೆ? ಇದೇ ತಿಂಗಳ 31ನೇ ತಾರೀಕು ಚುನಾವಣೆ ನಡೆಯುತ್ತೆ. ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ಮುಳುಗಿದ್ದಾರೆ. ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಅಧ್ಯಕ್ಷ ಸ್ಥಾನಕ್ಕೆ ನಟಿಯಾಗಿರುವಂತಹ ಜಯಮಾಲಾ ಅವರು, ಬಾಮಾ ಹರೀಶ್ ಅವರು ಏನಿದ್ದಾರೆ, ಇವರಿಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಚುನಾವಣೆ ಕಾವು ರಂಗೇರುತ್ತಾ ಇದೆ. ಚುನಾವಣೆ ಕಣದಲ್ಲಿರುವಂಥವರೆಲ್ಲರೂ ಕೂಡ ಹೋಗಿ ಕೇಳ್ಕೊಳ್ತಾ ಇದ್ದಾರೆ, ನಮಗೆ ವೋಟ್ ಮಾಡಿ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿ. ಆದರೆ ಈ ಒಂದು ರೀತಿ ನಡೀತಾ ಇರುವಾಗ ಚುನಾವಣೆಯಿಂದ ಹಿಂದೆ ಸರ್ಕೊಂಡಿದ್ದಾರೆ ಮುನಿರತ್ನ ಅವರು. ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲಿ ಮುನಿರತ್ನ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ರು, ಈಗಾಗಲೇ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ, ಕಾರ್ಯದರ್ಶಿಯ ಒಂದು ಸ್ಥಾನಕ್ಕೆ, ಖಜಾಂಚಿಯ ಸ್ಥಾನಕ್ಕೆ, ಈ ಎಲ್ಲ ಸ್ಥಾನಗಳಿಗೂ ಕೂಡ ಎಲೆಕ್ಷನ್ ನಡೆಯುತ್ತೆ. ಯಾರ್ಯಾರು ಆಗ್ತಾರೆ, ಈ ಸ್ಥಾನಗಳಿಗೆ ಯಾರು ಆಯ್ಕೆ ಆಗ್ತಾರೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನದ ನಡುವೆ ದೊಡ್ಡ ಮಟ್ಟದ ಕಸರತ್ತು ನಡೀತಾ ಇದೆ, ಪೈಪೋಟಿ ನಡೀತಾ ಇದೆ. ಯಾರು ಗೆಲ್ಬೋದು? ಜಯಮಾಲಾ ಅವರು ಗೆಲ್ತಾರಾ ಅಥವಾ ಬಾಮಾ ಹರೀಶ್ ಅವರು ಗೆಲ್ತಾರಾ? ಬಾಮಾ ಹರೀಶ್ ಅವರು ಒಂದು ಕಡೆಯಿಂದ ವಿಶ್ವಾಸದಲ್ಲಿದ್ದಾರೆ, ನಾನೇ ಗೆಲ್ತೇನೆ, ನನ್ನೇ ಗೆಲ್ಲಿಸ್ತಾರೆ ಅಂತ ತುಂಬ ದೊಡ್ಡ ಮಟ್ಟದ ವಿಶ್ವಾಸ ಇದೆ ಅವರಿಗೆ. ಫಿಲ್ಮ್ ಚೇಂಬರ್ ಎಲೆಕ್ಷನ್ನಲ್ಲಿ ಗೆಲುವು ನನ್ನದೇ ಅಂತ ಅವರು ಘೋಷಿಸ್ತಾ ಇದ್ದಾರೆ. ಹದಗೆಟ್ಟು ಹೋಗಿಬಿಟ್ಟಿದೆ ಈ ಫಿಲ್ಮ್ ಚೇಂಬರು. ಅದನ್ನು ರೆಡಿ ಮಾಡಲು ಸೂಕ್ತ ನಾಯಕರನ್ನು ಹುಡುಕ್ತಾ ಇದ್ದಾರೆ. ಅದು ಯಾರಾಗ್ತಾರೆ, ಬಾಮಾ ಹರೀಶ್ ಅವರು ಅಥವಾ ಜಯಮಾಲಾ ಅವರು ಅನ್ನುವಂತಹ ಪ್ರಶ್ನೆ ಇದೆ. ಹೀಗಾಗಿ ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ, ವೋಟನ್ನು ನೀಡಿ, ಎಲ್ಲರೂ ಕೂಡ ಬನ್ನಿ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿ. ಫಿಲ್ಮ್ ಚೇಂಬರ್ನಲ್ಲಿ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಯಾರಾಗ್ತಾರೆ ಅಂತ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.